Okay, so Hero family, welcome back to my another challenge video. So ಈ ಚಾಲೆಂಜ್ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನೋ ಸಮಥಿಂಗ್ ಡಿಫ್ರೆಂಟ್ ಆಗಿ ನನ್ನ ಮೈಂಡಿಗೆ ಬಂತು ಮತ್ತು ಯಾರೋ ನನಗೆ ಸಜೆಸ್ಟ್ ಕೂಡ ಮಾಡಿದ್ರು. ಸೊ ಆ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀವಿ. ನನ್ನ ಜೊತೆ ಇದ್ದಾರೆ ನಮ್ಮ ಕ್ಯಾಮ್ರಾಗ ಹಿಂದೆಗಡೆ ಇರೋ ನಮ್ಮ ಕೃಷ್ಣ. ಬನ್ನಿ ಸರ್. ಹಾಯ್, ಹೆಂಗಿದ್ದೀರಾ? ಮಸ್ತ್. ಕೃಷ್ಣ, ಇವತ್ತು ಏನ್ ಗೊತ್ತಾ ಚಾಲೆಂಜು? ಆಸ್ಕಿಂಗ್ ಫ್ರೀ ಫುಡ್ ಇನ್ ಬಿಗ್ ರೆಸ್ಟೋರೆಂಟ್. ಸೊ ಕೇಳೋ ನಿಮಿಷ ತಡಿ. ಸೊ ಗೈಸ್, ನಾವು ದೊಡ್ಡ ರೆಸ್ಟೋರೆಂಟ್ ಅಲ್ಲಿ, ನಮ್ಮ ಚಿತ್ರದುರ್ಗದ ದೊಡ್ಡ ರೆಸ್ಟೋರೆಂಟ್, ದೊಡ್ಡ ಬೇಕರಿಗಳಲ್ಲಿ ಹೋಗಿ ಫ್ರೀ ಫುಡ್ ನ ಕೇಳ್ತಾ ಇದೀವಿ. ಅವ್ರು ನಮ್ಗೆ ಕೊಡ್ತಾರೋ ಇಲ್ವೋ ಅಂತ. ಅದೇ ಈ ವಿಡಿಯೋ. ಸೊ ನೋಡೋಣ ಯಾರೆಷ್ಟು ಜನ ಕೊಡ್ತಾರೆ, ಇಲ್ಲ ಯಾರೆಷ್ಟು ಜನ ಬೈತಾರೆ ಅಂತ. ಸೊ ರೆಡಿ ಇದೆಯಾ ಕೃಷ್ಣ? ರೆಡಿ, ಲೆಟ್ಸ್ ಗೋ. ಬನ್ನಿ ಗೈಸ್, ಚಾಲೆಂಜ್ ಆಕ್ಸೆಪ್ಟೆಡ್. ಓಕೆ ಗೈಸ್, ಇವಾಗ ಈ ಚಾಲೆಂಜ್ ಮಾಡಬೇಕು ಅಂತ ಫಸ್ಟ್ ನಾವು ಬಂದಿರೋದೆ ಪ್ರಸಾದಮ್ಗೆ. ಸೊ ನೋಡ್ಬೋದು ಅಲ್ಲಿ ಬಹಳ ರಶ್ ಇದೆ. ಸೊ ನಿನ್ನೆ ನಮ್ಮ ದುರ್ಗಕ್ಕೆ ಯಡಿಯೂರಪ್ಪ ಅವ್ರು ಬಂದಿದ್ರು. ಸೊ ಅವರು ರಾಜಕೀಯಕ್ಕೆ ಇಲ್ಲಿ 50 ವರ್ಷ ಆಯ್ತು ಅಂತ ಇಲ್ಲಿ ಒಂದು ಸ್ಪೆಷಲ್ ಫಂಕ್ಷನ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಹಳ್ಳಿ ಕಡೆಯಿಂದ, ದಾವಣಗೆರೆ ಕಡೆಯಿಂದ ಎಲ್ಲ ಬಂದಿರಲ್ವಾ. ಸೊ ಅದಕ್ಕೆ ರಶ್ ಇದೆ ಹೋಟೆಲ್. ಬನ್ನಿ ನೋಡೋಣ ಈ ರಶ್ ಅಲ್ಲೂ ಕೊಡ್ತಾರೋ ಇಲ್ವೋ ಅಂತ. ಕೃಷ್ಣ, ಕೊಡ್ತಾರ? ಏನ್ ಅನ್ಸ್ತಾ ಇದೆ? ಕೊಡೋ ಅಂತ ಅನ್ಸ್ತೈತಾ ಗೈಸ್? ಈ ರಶ್ ಅಲ್ಲೇ ನೋಡೋಣ ಏನಾಗುತ್ತೆ ಅಂತ. ಹೋದ್ಮೇಲೆ ಗೊತ್ತಾಗೋದು. ಬನ್ನಿ ಹೋಗೋಣ. ಓ ಗೈಸ್, ನಿಜ ನನಗೇನೋ ಕೊಡಲ್ಲ ಅಂತ ಅನ್ಸ್ತಿದೆ ಗೈಸ್, ಅಷ್ಟು ರಶ್ ಇದೆ ನೋಡಿ ಗೈಸ್. ಇದು ಒನ್ ಆಫ್ ದ ಫೇಮಸ್ ಹೋಟೆಲ್ ದುರ್ಗದಲ್ಲಿ, ಟಿಫನ್ ಹೋಟೆಲ್. ಸೊ ನೋಡೋಣ ಇದ್ರಲ್ಲಿ ಹೋಟೆಲ್ ಕೊಡ್ತಾರೋ ಇಲ್ಲೋ ಅಂತ. ನನಗೇನೋ ಡೌಟು. ನೋಡಿ ಎಷ್ಟು ರಶ್ ಇದೆ. ನೀವು ದುಡ್ಡಿಲ್ಲ, ಏನಾದ್ರು ಕೇಳಿದ್ರೆ ಫ್ರೀ ಕೊಡ್ತಾರ? ಅವರು ಕೊಡಲ್ಲ. ಇದು ಚಾಲೆಂಜ್ ವಿಡಿಯೋ. ಚಾಲೆಂಜ್ ಏನಾದ್ರು ಫ್ರೀಯಾಗಿ ಏನಾದ್ರು ಕೊಡ್ತಾರ? ಫ್ರೀಯಾಗಿ ಏನಾದ್ರು ಅವ್ರು ಏನಾದ್ರು ಅವ್ರಿಗೆ, ನನ್ಗೊಬ್ನಿಗೆ ಏನಾದ್ರೂ ಪರವಾಗಿಲ್ಲ ಕೊಡ್ತಾರ? ಕೊಡಲ್ಲ. ಅದು ಗೊತ್ತು, 4 ಜನ ಓನರ್ಶಿಪ್ ಇರೋದು, ಒಬ್ರು ಪರಿಚಯ ಇದಾರೆ. ಬಟ್ ನನ್ಗೆ ಏನಾದ್ರು ಫ್ರೀ ಆಗ್ಬೇಕು ಅಂತ. ಫ್ರೀಯಾಗಿ ಕೊಡಲ್ವಾ? ನೋಡೋಣ ಒಂದ್ಸಲ ಅವ್ರಿಗೆ ಕೇಳ್ತೀನಿ. ಓಕೆ ಗೈಸ್, ಶಿವ ಕೇಳೋ ಅಂದ್ರೆ ಕೇಳಲ್ಲ ಅಂತಿದ್ದಾನೆ. ಹೆವಿ ನಾಚಿಕೆ ಆಗ್ತಿದೆ. ಯಾಕೋ ಬಹಳ ಜನ ಇದಾರೆ. ನನಗೇನೋ ಡೌಟ್ ಆಗ್ತಿದೆ ಅವ್ರು ಕೊಡ್ತಾರ ಇಲ್ಲ ಅಂತ. ನಾನು ಇವಾಗ ಹೋದ ತಕ್ಷಣ ಏನ್ ಬೇಕಪ್ಪ ಅಂತ ಕೇಳಿದ್ರೆ ಏನ್ ಮಾಡ್ಲಿ ಗೈಸ್? ನನ್ನ ಹತ್ರ ದುಡ್ಡು ಬೇರೆ ಇಲ್ಲ. ಗಾಯ್ಸ್, ಹೊಡೆದ್ ಬಿಟ್ರೆ ಏನ್ ಮಾಡೋದು? ಹೊಡಿಯಲ್ಲ, ಜಸ್ಟ್ ಕೇಳಲ್ಲ. ಅಣ್ಣ, ನನ್ನ ಹೆಸರು ಯಶವಂತ್ ಅಂತ. ನಾನೊಬ್ಬ ಬ್ಲಾಗರ್, ಯೂಟ್ಯೂಬ್ ಅಲ್ಲಿ ಬ್ಲಾಗಿಂಗ್ ಮಾಡ್ತೀನಿ. ಸೊ ನಂದೊಂದು ಚಾಲೆಂಜ್ ಇದೆ. ಚಿತ್ರದುರ್ಗದಲ್ಲಿ ದೊಡ್ಡ ರೆಸ್ಟೋರೆಂಟ್ ಹೋಗಿ ಏನಾದ್ರು ಒಂದು ಫ್ರೀ ಐಟಮ್ ತಿನ್ನೋದು. ನಿಮ್ ಕಡೆಯಿಂದ ಏನಾದ್ರು ಒಂದು ಫ್ರೀ ಐಟಮ್ ಕೊಡಕ್ಕಾಗತ್ತಾ? ನೀವೇನೇ ಕೊಟ್ರು ನಾನು ತಿಂತೀನಿ. ನಿಮಿಷ. ಹಾ, ಸರಿ ಆಯ್ತು. ಮ್ಯಾನೇಜರ್ ಕೇಳಿ. ಓಕೆ, ಅವರು ಮ್ಯಾನೇಜರ್ ನ ಕರಿಯಕ್ ಹೋಗಿದ್ದಾರೆ. ಇವಾಗ ಏನಾಗುತ್ತೆ ಏನೋ ಗೊತ್ತಿಲ್ಲ ಗೈಸ್, ಅವ್ರ ಮ್ಯಾನೇಜರ್ ಕರಿಯಕ್ ಹೋಗಿದ್ದಾರೆ. ಸೊ ಈ ಕಡೆ ನಿಂತ್ಕೊಳ್ಳೋಣ, ಎಲ್ಲರೂ ತೊಂದ್ರೆ ಆಗುತ್ತೆ. ಫೈನಲಿ ಕೊಡ್ತಿದ್ದಾರೆ ಇವಾಗ ಪುಳಿಯೋಗರೆ. ಹಾ, ಓಕೆ, ಥ್ಯಾಂಕ್ ಯು. ಫೈನಲಿ ಏನು ಬಿರಿಯಾನಿ? ಬಿರಿಯಾನಿ ಅಲ್ಲ, ಲೆಮನ್ ರೈಸ್ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಅದು ಅಣ್ಣ ಅವ್ರಿಗೆ. ಓಕೆ, ಇವಾಗ ನೋಡೋಣ ಬನ್ನಿ ಟೇಸ್ಟ್ ಹೇಗಿರುತ್ತೆ ಅಂತ. ಮ್ಯಾನೇಜರ್ ಕೇಳ್ತೀನಿ ಅಂತ ಹೋದ್ರು, ಅವ್ರು ಬಿಸಿ ಇದ್ರು ಅಂತ. ಪುಳಿಯೋಗರೆ ಖಾಲಿ ಆಗಿದೆ, ಅದಕ್ಕೋಸ್ಕರ ಲೆಮನ್ ರೈಸ್ ಕೊಡ್ತಾ ಇದ್ದಾನೆ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಲೆಮನ್ ರೈಸ್ ಕೂಡ ಸಿಕ್ಕಿದೆ ಗೈಸ್. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಕೊಟ್ರು ಹೆಂಗೆ? ನೀವು ಕೊಡ್ತೀರಾ? ಒಂದು ಕಾಫಿ ಕೊಡ್ತೀರಾ? ನೀವು ಕೊಡ್ತೀರಾ? ನಾನ್ ಸುಳ್ಳು ಹೇಳ್ತಿಲ್ಲ, ನನ್ಗೆ ಇಲ್ಲಿರೋ ಕಾಫಿ ಬಹಳ ಇಷ್ಟ. ಕೊಡ್ತೀರಾ? ಕೊಡ್ತಾರಂತೆ ಗೈಸ್. ವಿಡಿಯೋನೇ ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಆಗೈತಲ್ಲ. ಹೆಂಗ್ ಸ್ಟಾರ್ಟ್ ಮಾಡಿದೆ ಬ್ರೋ? ಕೈಯಲ್ಲಿ ಬ್ರೋ. ಇಲ್ಲಿ ತರಿಸಿರಿ ಬ್ರೋ. ನಮ್ ಕ್ಯಾಮ್ರಾಮನ್ ನವಾಜ್, ನಮ್ ಜೊತೆಗೆ ನಮ್ಮ ನವಾಜ್ ಕೂಡ ಇದಾರೆ, ನಮ್ ಫ್ರೆಂಡ್. ಅವರು ಬಂದಿದ್ದಾರೆ. ಎಸ್, ಇವಾಗ ನಮ್ ಜೊತೆ ಇನ್ನೊಬ್ಬ ಮಿಸ್ಸಿಂಗ್ ಇದ್ದಾನೆ ಅಷ್ಟೇ. ಯಾರಿರ್ಬೋದು ಹೇಳು? ಸಮೀರ್. ಫ್ರೆಂಡ್ ಸಮೀರ್ ಒಬ್ಬ ಮಿಸ್ ಆಗ್ಬಿಟ್ಟ ಗೈಸ್.
ನೆಕ್ಸ್ಟ್ ಟೈಮ್ ಅವನು ಕರ್ಕೊಂಬರೋಣ ಏನ್ರ ನೆಕ್ಸ್ಟ್ ಟೈಮ್ ಅವನು ಕರ್ಕೊಂಬರೋಣ. ಥ್ಯಾಂಕ್ ಯು ಬಾ. ತಡ್ರಿ ಹೇಳ್ತೀನಿ, ಇಲ್ಲಿ ಹೇಳ್ತೀನಿ ಬರ್ರಿ ಬ್ರೋ. ಹೇಳಿ ಬಿಸಿಲು ತೋರ್ಸು. ಬಿಸಿಲು ನೋಡ್ರಿ ಬ್ರೋ, ಇಷ್ಟೆಲ್ಲ ಬಿಸಿಲಿದ್ರು ನನ್ ಮುಖ ಯಾಕೆ ಇಷ್ಟು ಗ್ಲೋ ಇದೆ ಗೊತ್ತಾ? ಯಾಕೆ? ಯಶೋಣ್ಣ ಕೊಟ್ಟಿರೋ ಸನ್ಸ್ಕ್ರೀಮ್ ಇಂದ. ಗೈಸ್ ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು ಒಂದು ಸ್ವೀಟ್ ಶಾಪ್. ಯಾಕೆ? ಸೊ ಅದು ಇಲ್ಲೇ ಇದೆ, ಇಲ್ಲ ಪ್ರಸಾದ ಅಂದ್ರೆ ಇದ್ರ ಪಕ್ಕನೇ ಇದೆ. ಸೊ ಚಿತ್ರಾನ್ನ ತಿಂದ್ಮೇಲೆ ಏನಾದ್ರು ಒಂದು ಸ್ವೀಟ್ ತಿನ್ಸ್ಬೇಕಲ್ಲ, ಅದಕ್ಕೋಸ್ಕರ ಇವಾಗ ಜಾಬ್ ಬಿಟ್ಟ ಏನು ಜಾಬ್ ಬಿಟ್ಟ. ಇವಾಗ ನೆಕ್ಸ್ಟ್ ನಮ್ಮ ಕ್ಯಾಮ್ರಾಮನ್ ಇವಾಗ ಕೃಷ್ಣ, ನನ್ ಜೊತೆ ಇವಾಗ ನವಾಸ್. ಬನ್ನಿ ಗೈಸ್ ಇವಾಗ ಅರಮನೆಗೆ ಹೋಗೋಣ, ಪ್ಲೇಸ್ ಆಫ್ ಸ್ವೀಟ್ಸ್. ಬನ್ನಿ ಇವಾಗ ಹೋಗೋಣ ಗೈಸ್. ನಾನು ಇನ್ನೊಂದು ಹೇಳೋದ, ಇಲ್ಲಿ ನಾನು ಬರ್ತಾ ಇರೋದು ಫಸ್ಟ್ ಟೈಮ್. ಬನ್ನಿ ಹೋಗೋಣ. ಮ್ಯಾನೇಜರ್ ಇಲ್ಲ. ನಾನೊಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಚಿತ್ರದುರ್ಗದಲ್ಲಿ ಹೋಗಿ ದೊಡ್ಡ ದೊಡ್ಡ ಬೇಕರಿಗಳಿಗೆ ಮತ್ತೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿಗೆ ಹೋಗಿ ಏನಾದರೂ ಒಂದು ಫ್ರೀ ಐಟಮ್ ತಿನ್ನೋದು. ನಿಮ್ಮ ಕಡೆ ನಾನು ಏನಾದರೂ ಒಂದು ಫ್ರೀ ಐಟಮ್ ಸಿಗ್ಬೋದಾ? ಏನಾದರೂ ಪರವಾಗಿಲ್ಲ, ಚಿಕ್ಕದಾದ್ರೂ ಪರವಾಗಿಲ್ಲ, ದೊಡ್ಡದಾದ್ರೂ ಪರವಾಗಿಲ್ಲ, ಏನಾದರೂ ಬಟ್ ಫ್ರೀ ಐಟಮ್ ಬನ್ನಿ. ಒಟ್ಟು ಫ್ರೀ ಐಟಮ್ ಏನಾದ್ರು ಬ್ರೋ, ಸಿಂಗಲ್ ಚಾನ್ಸ್ ಅಲ್ಲೇ ಕೊಡಕ್ ರೆಡಿ ಆದ. ಮೈಸೂರು ಪಾಕ ಅದನ್ನು ಅರಮನೆಯಲ್ಲಿ ಲಕ್ಕು. ನಮ್ಗೆ ಮೈಸೂರು ಪಾಕೆ ಸಿಗ್ತಾ ಇದೆ. ಮೈಕ್ ಹಾಕಳು. ಫಸ್ಟ್ ಟ್ರಯಲಿ ಬ್ರೋ, ಫಸ್ಟ್ ಟ್ರಯಲಿ ಫಸ್ಟ್ ಟ್ರೈಲ್ ಎಲ್ಲಾ ಕಡೆ ಎಲ್ಲಾನು ಓಕೆ ಓಕೆ ಅಂತಿದ್ದಾರೆ. ಇಷ್ಟು ಈಸಿ ನನ್ಗೆ ಗೊತ್ತೇ ಇರೋದು. ನಾವು ಮೆಟ್ಟನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ, ಒಟ್ಟಿಗೆ ಸ್ವೀಟ್ ಸಿಗ್ತೀವಿ, ನೋಡೋಣ. ಇವಾಗ ಕೊಟ್ಟಿದ್ದಾರೆ ಫ್ರೀಯಾಗಿ 3 ಪೀಸು ಮೈಸೂರು ಪಾಕ್ ಕೊಟ್ಟಿದ್ದಾರೆ. ನಾನು ಅನ್ಕೊಂಡಿರಲಿಲ್ಲ ಪ್ರಸಾದ ಮೇಲೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ, ಇಲ್ಲಿ ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ಸ್ಟಾಫ್ ಎಲ್ಲ ಫ್ರೆಂಡ್ಲಿ ಇದ್ರು, ಕೊಟ್ಟಿದ್ದಾರೆ ಚೆನ್ನಾಗಿ. ಥ್ಯಾಂಕ್ ಯು ಅವ್ರಿಗೆ. ಫಸ್ಟ್ ನಾನು ಮ್ಯಾನೇಜರ್ ಇದ್ರೆ ಮಾತಾಡೋಣ ಅಂತ ಅವ್ರ ಹತ್ರ ಹೋದೆ, ಮ್ಯಾನೇಜರ್ ಇಲ್ಲ ಅಂದ್ರು. ಸೊ ಅವ್ರ ಹತ್ರನೇ ಮಾತಾಡ್ಕೊಂಡು ಇವಾಗ ಮೈಸೂರು ಪಾಕ್ ಇಸ್ಕೊಂಡಿದ್ದೀನಿ. ಫಸ್ಟ್ ನಮ್ಮ ನವಾಸ್ ಟೇಸ್ಟ್ ಮಾಡ್ತಾನೆ. ಗೈಸ್ ನನಗೆ ಕೆಮ್ಮಾಗಿದೆ, ವಾಯ್ಸ್ ಹೋಗ್ಬಿಟ್ಟಿದೆ. ಬಿಸಿ ಬಿಸಿ ಆಗಿದೆ. ಚೆನ್ನಾಯ್ತಾ? ಬಿಸಿ ಆಯ್ತಾ? ಗೈಸ್ ನಾನು ಸ್ವಲ್ಪ ತಿಂತೀನಿ, ಬಿಕಾಸ್ ನಂಗೆ ಬಹಳ ಕೆಮ್ಮಿದೆ. ಓ ಸಾಫ್ಟ್ ಐತೆ. ಗೈಸ್ ನಿಜವಾಗ್ಲೂ ಸೂಪರ್ ಆಗಿದೆ. ನಮ್ಮಮ್ಮ ನೋಡ್ರೆ ಬೈತಾರೆ ಗೈಸ್, ಬಟ್ ಪರವಾಗಿಲ್ಲ, ಕಂಪ್ಲೇಂಟ್ ಮಾಡಕ್ ನಾಗಿದೆ. ಸೂಪರ್ ಆಗಿದೆ. ಇವಾಗ ನಮ್ಮ ಕೃಷ್ಣ ಟೇಸ್ಟ್ ಮಾಡ್ತಾರೆ. ಯಾಕೆ ಹಂಗ್ ಹೊಡ್ಸಿದ್ಯಾ? ಗೈಸ್ ಇವಾಗ ನಮ್ಮ ದುರ್ಗದಲ್ಲಿರೋ ಬೋಬಾ ಬಾಸ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗೋಣ. ಐ ಥಿಂಕ್ ಕೊಡ್ತಾರ ಇಲ್ಲ ನೋಡೋಣ ಅವರು. ಸೊ ಗೈಸ್ ಇವಾಗ ನೋಡೋಣ ಬನ್ನಿ. ಇಲ್ಲೇ ಇದೆ 3-4 ಕೆಫೆಗಳು. ಎಲ್ಲಿದೆ ಅದು? ಬೋಬಾ ಬಾಸ್ ಎಲ್ಲಿದೆ ಅಲ್ಲೇ ಗೈಸ್. ಇವಾಗ ಇದಾಗ್ಬಿಟ್ಟು ಇಲ್ಲಿ ನೋಡಿ ಗೈಸ್, ಇಲ್ಲಿ ಬೋಬಾ ಬಾಸ್ ಇತ್ತು, ಅದನ್ನು ತೆಗ್ದ್ಬಿಟ್ಟು ಇದು ಯಾವುದು AC ಮತ್ತು ನಾನ್ AC ರೂಮ್ಸ್ ಮಾಡಿದ್ದಾರೆ. ಗೈಸ್ ನಾನು ಹೇಳ್ತಿದ್ದೀನಿ ಇವೆಂತ್ ಹೆವೆನ್ನು. ಅವು ಎರಡ್ರ ಇದರಲ್ಲಿಲ್ಲ, ಅದರಲ್ಲಿ ಯಾವ್ದ್ರಲ್ಲಿ ಹೋಗೋಣ? ಕೇಕ್ ಇನ್ನೆಲ್ಲ ಸಿಗುತ್ತಾ ಕೊಡೋ ಎಲ್ಲ ಅಲ್ಲಿ. ಬಾ ಗೈಸ್, ನಾನು ಇವಾಗ ಬಂದಿರೋದು ಸ್ಮ್ಯಾಕ್ ಶಾಕ್ ಅಂತ ಕೆಫೆ ಅನ್ಸುತ್ತೆ, ಪ್ಯೂರ್ ವೆಜ್ ಕೆಫೆ. ಸೊ ನೋಡೋಣ ಬನ್ನಿ, ಅಲ್ಲಿ ಏನಾದ್ರು ಸಿಗುತ್ತಾ, ಫ್ರೀ ಆಗಿ ಏನಾದ್ರು ಕೊಡ್ತಾರೋ ಅಂತ ಹೇಳ್ಬೋದು, ಕೇಳೋಣ. ರಿಜೆಕ್ಟ್ ಅಂತೂ ಇವತ್ತಂಗ ಆಗಿಲ್ಲ. ರಿಜೆಕ್ಟ್ 2 ಮಾಡಿಲ್ಲ ಗೈಸ್ ನಾವು. ಸೊ ನೋಡೋಣ, ಇದಕ್ಕೆ ರಿಜೆಕ್ಟ್ ಆಗ್ಬೋದು. ಸೊ ಬರ್ರಿ ಸೊ ಗೈಸ್, ಸ್ವಲ್ಪ ವೀಡಿಯೋ ವಾಯ್ಸ್ ಇಶ್ಯೂಸ್ ಆಗಿಬಿಟ್ಟು ನಂದು ವೀಡಿಯೋದು ಮ್ಯೂಟ್ ಆಗಿದೆ ವಾಯ್ಸು. ಸೊ ನಾನು ಹೇಳಿದೆ ಈ ಥರ ಚಾಲೆಂಜ್ ಮಾಡ್ತಾಯಿದ್ದೀವಿ ಅಂತ. ಸೊ ಅಣ್ಣ ಇದ್ಬಿಟ್ಟು ಓಕೆ ನಾನು ಫ್ರೀಯಾಗಿ ಕೊಡೋಕೆ ಹೇಳಿದ್ದೀನಿ ಅಂತ ಅಂದ್ರೆ, ಅವರಿಗೆ ಕನ್ನಡ ಕೂಡ ಬರ್ತಾ ಇರಲಿಲ್ಲ, ಬರೀ ಹಿಂದಿ ಮಾತಾಡ್ತಾಯಿದ್ರು. ಸೊ ಅದಕ್ಕೆ ನನ್ನ ಫ್ರೆಂಡ್ ಎಲ್ಲ ಕೇಳ್ತಿದ್ದ. ಗೈಸ್ ಇವಾಗ ಕೊಡ್ತೀನಿ ಅಂತ ಅಂದಿದ್ದಾರೆ, ನೋಡೋಣ ಏನು ಕೊಡ್ತಾರೆ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ನಾನು ಲೈಫಲ್ಲಿ ಕೆಫೆಗೆ ಬಂದಿಲ್ಲ.
ಏನಾಗುತ್ತೆ ನೋಡೋಣ, ಏನ್ ಕೊಡ್ತಾರೆ ನೋಡೋಣ. ಫಸ್ಟ್ ಟೈಮ್ ನಾನು ಬಂದಿರೋದು, ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಹಿಂಗ್ ಕಾಣ್ತಾನೆ ಇಲ್ಲ ಅದು. ಕಾಣ್ತೀನಿ ನನಗೆ, ಆಂಗಲ್ ಗೊತ್ತಾಗಲ್ಲ ನಾನು ಹೆಂಗ್ ಹಿಡ್ಕಂತೀನಿ ಅಂತ. ಥ್ಯಾಂಕ್ ಯು. ಬ್ರೋ ಇಲ್ಲಿ ಕೇಳಿ ನಾವು ಒಂದು ಕೇಳಿದ್ದು, ಇವ್ರು ಮೂರು ಕೊಟ್ಟೋಗಿದ್ದಾರೆ. ನಮ್ಮ ಮೂವರಿಗಂತ ತಿಳ್ಕೊಂಡಿದ್ದಾರೆ ಇವ್ರು. ನಾವು ಕೇಳಿದ್ದು ಏನಾದ್ರು ಒಂದ್ ಐಟಮ್ ಫ್ರೀಯಾಗಿ ಕೊಡ್ರಿ ಅಂತ. ಇವ್ರು ನೋಡಿ ಮೂರ್ ಐಟಮ್ ಕೊಟ್ಟಿದ್ದಾರೆ. ಓ ಮೈ ಗಾಡ್. ಏನಾದ್ರು ಒಂದ್ ಐಟಮ್ ಫ್ರೀಯಾಗಿ ಕೊಡಿ ಅಂತ ಹೇಳಿದ್ರೆ 3 ಐಟಮ್ ಫ್ರೀಯಾಗಿ ಕೊಟ್ಟಿದ್ದಾರೆ. 3 ಇಲ್ಲೋಡು ಸ್ನ್ಯಾಪ್ ಮೂರು ಐಟಮ್, 3 ವಾಟರ್ ಮೆಲನ್ ಜ್ಯೂಸ್ ಕೊಟ್ಟಿದ್ದಾರೆ. ಸೊ ಕುಡ್ದಿ ಟೇಸ್ಟ್ ಮಾಡಿ ಹೇಳೋಣ. ಸೊ ಗೈಸ್ ಇವಾಗ ಟೇಸ್ಟ್ ಮಾಡೋಣ. ಹೆವಿ ಟೇಸ್ಟ್ ಫ್ರೆಶ್. ಕೃಷ್ಣ ಕುಡಿ, ರಿಫ್ರೆಶ್ ಆಗ್ತೀಯ ಪೂರ್ತಿ. ಕುಡಿ. ಸರಿ ಕುಡಿತೀನಿ. ಯಾಕೋ ಸಿವಿಕ್ ಸೆನ್ಸ್, ಝೀರೋ ಸಿವಿಕ್ ಸೆನ್ಸ್ ನೋಡ್ಲಿಕ್ಕೆ. ಇವಾಗ ಸೈಕ್ ಐತೆ. थैंक यू, बहुत बढ़िया है भाई. ಥ್ಯಾಂಕ್ ಯು. सच्ची यार बहुत मस्त था जूस. ಸೊ ಗೈಸ್ ನಾವು ಬಂದಿದ್ದು ಈ ಕೆಫೆಗೆನೆ. ಚೆನ್ನಾಗಿತ್ತು. ಯಾರೋ ದುರ್ಗದಲ್ಲಿ ಇದ್ರು, ಬನ್ನಿ ವಿಸಿಟ್ ಮಾಡ್ರಿ. ನಾವಿದ್ ಪ್ರಮೋಷನ್ ಮಾಡ್ತಿಲ್ಲ, ನಾನು ಪ್ರಮೋಷನ್ ಮಾಡ್ತಿಲ್ಲ. ಚೆನ್ನಾಗಿತ್ತು. ಟೇಸ್ಟಿಗೆ ಹೇಳ್ತೀರಾ? ಚೆನ್ನಾಗಿತ್ತು. ವಾಟರ್ ಮೆಲನ್ ಜ್ಯೂಸ್ ಚೆನ್ನಾಗಿತ್ತು. ಇನ್ನು ಬೇರೆ ವೆರೈಟಿ ಐತೆ, ಬಂದು ಚೆಕ್ ಮಾಡ್ರಿ. ಸೊ ಬರೋಣ, ಸರಿ ಹೋಗೋಣ. ನೆಕ್ಸ್ಟ್ ಸ್ಪಾಟ್ಗೆ ಹೋಗೋಣ, ನೋಡೋಣ. ಡಿಸೈಡ್ ಇಲ್ಲ, ಆನ್ ದ ಲಿಸ್ಟ್. ಇದು ನೋಡೋಣಂತೆ. ಬರ್ರಿ ಕ್ಯಾಮ್ರಾಮನ್, ನೀವು ಬರ್ರಿ, ಕುರ್ಸ್ಕೊಂಡು ಹೋಗ್ತೀವಿ. ನಮ್ ಜೊತೆ ಇದಾಯ್ತು, ಇನ್ಸಿಡೆಂಟ್ ಆಯ್ತು. ಇಲ್ಲೇ ನೋಡ್ರಿ, ಇವಾಗ ಜಸ್ಟ್ ನಾವು ಹೋಗಿ ಬಂದಿದ್ದು ಇಲ್ಲಿ. ಸೊ ಇಲ್ಲಿ 7 ಹೆವೆನ್ ಇದು. ಸೊ ನಾವು ಈ ಸುಮ್ಮನೆ ಹೋಗ್ತಿದೀವಿ, ಸುಮ್ಮನೆ ಹೋಗ್ತಿದ್ವಿ, ಗಾಡಿಗೆ ಕುತ್ಕೊಂಡು ಬೇರೆ ಸ್ಪಾಟ್ ಹುಡ್ಕೋಣ ಅಂತ. ಅವ್ರ ಓನರೇ ಬಂದು ವಿಡಿಯೋ ಮಾಡ್ತಿದ್ದೀರಾ ಬರ್ರಿ ಅಂತ ಕೇಳಿದ್ರು. ಇವಾಗ ಜಸ್ಟ್ ಅಲ್ಲಿ ಹೋಗೋಣ, ಅವರಿಗೂ ಸೇಮ್ ಡೈಲಾಗ್ ಫ್ರೀ ಕೇಳೋಣ, ನೋಡೋಣ ಏನಾಗ್ತದೆ. ನನಗೆ ಅನ್ಸಂಗ್ ಪಕ್ಕಾ ಕೊಡ್ತಾರೆ, ಯಾಕಂದ್ರೆ ಗೈಸ್ ಅವರೇ ಬಂದು ಕರೆದ್ರು ನಮಗೆ, ಬನ್ನಿ ನೀವೇ. ಭಾರಿ ಚೆನ್ನಾಗಿ ಕೊಟ್ರು. ಇವಾಗ ನೋಡೋಣ, ಒಳಗೋಗಿ ಕೇಳೋಣ ಏನಂತ ನೋಡೋಣ. ಬರ್ರಿ. ಹಲೋ ಅಣ್ಣ, ಬನ್ನಿ. ಓನರು, ಮ್ಯಾನೇಜರ್ ಯಾರು ಇಲ್ಲ, ಮ್ಯಾನೇಜರ್ ಓನರ್. ನಾವೊಂದು ಯೂಟ್ಯೂಬ್ ಚಾಲೆಂಜ್ ಮಾಡ್ತಾ ಇದೀವಿ. ನಾನೊಬ್ಬ ಬ್ಲಾಗರು. ಇಡೀ ದುರ್ಗದಲ್ಲಿ ಯಾವ್ದಾದ್ರು ಫೇಮಸ್ ರೆಸ್ಟೋರೆಂಟ್ ಆಗಲಿ, ಫೇಮಸ್ ಕೆಫೇಸ್ ಆಗಲಿ, ಫೇಮಸ್ ಬೇಕ್ರಿಗಾಗಲಿ ಹೋಗ್ಬಿಟ್ಟು ಏನಾದರೂ ಒಂದು ಫ್ರೀಯಾಗಿ ಕೊಡ್ತಾರ ಅಂತ ಕೇಳಿ ತಿಂತಾ ಇದ್ದೀನಿ. ನಿಮ್ಮ ಕೈಲಿ ಏನಾದ್ರು ಆಗುತ್ತಾ, ಕೊಡ್ತೀರಾ ಅಂದರೆ ಫ್ರೀಯಾಗಿ, ಏನಾಗಲಿ, ದೊಡ್ಡದಾಗಲಿ ಚಿಕ್ಕದಾಗಲಿ ಅದೇ ಇದು ಅಂತ ಇಲ್ಲ, ಏನಾಗಲಿ ನಿಮ್ಮ ಕೈಲಾಗಿದ್ದು ಕೊಡ್ಬೋದು. ಕೊಡ್ತೀರಾ? ಕೊಡ್ತೀವಿ. ಓಕೆ, ಅಂಕಲ್ ಕೊಡ್ತಾರಂತೆ. ಬೇರೆ ಅಂತ ಯಾರಾದ್ರೂ ಬಂದಾಗ ಕೇಳಿದ್ರೆ ಕೊಟ್ಟೆ ಕೊಡ್ತೀವಲ್ಲ. ಈಗ ಯಾರಾದ್ರೂ ಪೂರ್ ಪೀಪಲ್ ಯಾರು ಬಂದಾಗ ಕೊಟ್ಟೆ ಕೊಡ್ತೀನಿ. ಎವ್ರಿ ಡೇ ಒಬ್ರು ವಯಸ್ಸಾದವ್ರು ಒಬ್ರು ಬರ್ತಾರೆ, ನೈಟ್ 9-10 ಗಂಟೆಗೆಲ್ಲ ಬರ್ತಾರೆ. ಅವ್ರಿಗೆ ಡೈಲಿ ರೆಗ್ಯುಲರ್ ಆಗಿ ಯಾವ್ದಾದ್ರು ಒಂದು ಪೀಸಸ್ ಯಾವ್ದಾದ್ರು ಕೊಟ್ಟು ಕಳಿಸ್ತಾನೆ ಇರ್ತೀನಿ. ಹಂಗೇನಿಲ್ಲ, ಹೇಳಿದ್ರೆ ಕೊಡಕ್ಕೆ ಏನಂತೆ. ಓಕೆ, ಅಂಕಲ್ ಕೊಡ್ತೀನಿ ಅಂತ ಹೇಳಿದರೆ ನೋಡೋಣ, ಬನ್ನಿ ಕಾಯಿಸಿ. ಅಣ್ಣ ಅಣ್ಣ ಕೊಡ್ತೀನಿ ಅಂತ ಹೇಳಿದ್ರೆ ಸಾರಿ ಅಣ್ಣ, ಸಾರಿ. ಇವಾಗ ಒಂದು ಪೇಸ್ಟ್ರಿ ಶಾಪಿಗೆ ಬಂದಿದ್ದೀವಿ, 7th ಹೆವೆನ್ ಅಂತ. ಸೊ ಇಂಟೀರಿಯರ್ ಚೆನ್ನಾಗಿದೆ, ಆಂಬಿಯನ್ಸ್ ಕೂಡ ಚೆನ್ನಾಗಿದೆ. ನೋಡಿ ಅಲ್ಲಿ ತೋರ್ಸೋ, ಅಲ್ಲಿ ತೋರ್ಸೋ. ಚೆನ್ನಾಗಿದೆ ಗೈಸ್. ಸ್ವಲ್ಪ ಬಿಸಿಲಿಗೆ ಹೊರಗೆ ಹೋದ್ರೆ ಇಲ್ಲಿ ಸ್ವಲ್ಪ AC ಎಲ್ಲ ಚೆನ್ನಾಗಿದೆ. ಹೆಂಗಾಯ್ತಾ? ಚೆನ್ನಾಯ್ತೇನೋ? ಸಕ್ಕತ್ತಾಗೈತೆ ಸರ್. ಚೆನ್ನಾಯ್ತಾ? ಚೆನ್ನಾಗಿದೆ. ಓನರ್ ಬರಂದ್ರೆ ಫ್ರೆಂಡ್ಲಿ ಆಗಿದ್ದಾರೆ. ಅವರೇ ಕರೆದ್ರು, ಅವರೇ ಕೇಳಿ, ಅವರೇ ಕೊಡ್ತಿದ್ದಾರೆ. ಅಂದ್ರೆ ಓಕೆ, ತುಂಬಾ ದೊಡ್ಡ ಮನ್ಸು. ದೊಡ್ಡ ಮನ್ಸು. ನೀವು ತಿಂದ್ರ ಅಂಕಲ್?
ಇದು ಆರ್ಡರ್ ಕೊಟ್ಟು ಅಲ್ಲ ಮುಂಚೆ ಯಾವಾಗಾದ್ರೂ ತಗೊಂಡಿಲ್ಲ ಭಯಂಕರ ಬೇಕು ಇದೇ ಫಸ್ಟ್ ಚೆನ್ನಾಗಿರುತ್ತಲ್ವಾ. ಅಂಕಲ್ದು ಇದು ಫಸ್ಟ್ ಟೈಮ್ ಅಂತೆ, ನಮ್ದು ಕೂಡ ಫಸ್ಟ್ ಟೈಮ್ ಇದು. ನಾನು ಗೈಸ್ ಏನ್ ಗಾಬರಿ ಆಗ್ತಿರೋದು ಗೊತ್ತಾ, ಯಾರು ಕೂಡ ರಿಜೆಕ್ಟ್ ಮಾಡ್ತಾ ಇಲ್ಲ, ಇಲ್ಲ ಕೊಡಲ್ಲ ಹೋಗಿ ಅಂತ ಯಾರು ಕೂಡ ರಿಜೆಕ್ಟ್ ಮಾಡ್ತಾ ಇಲ್ಲ. ಅದ್ ಏನಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ. ನೋಡಿ ಆಂಬಿಯನ್ಸ್ ಚೆನ್ನಾಗಿಲ್ಲ, ಏನೋ ನಿನ್ ಒಂಥರ ಆಗ್ತಿಲ್ವಾ? ಎಲ್ಲರೂ ಶಾಕ್ ಅಲ್ಲಿ ಇದೀವಿ ನಾವು, 3 ಜನ ಕೂಡ ಶಾಕ್ ಅಲ್ಲಿ. ನಾವು ಹೋಗಿದ್ 3 ರೆಸ್ಟೋರೆಂಟ್, 3 ಕೆಫೆ, 3 ಬೇಕರಿಯಲ್ಲೂ ಓಕೆ ಕೊಡ್ತೀನಿ ಅಂತ. ಅದು ಫಸ್ಟ್ ಅಟೆಂಪ್ಟ್ ಅಲ್ಲೇನೆ ಹೇಳಿದ ತಕ್ಷಣ ಕೆಫೆ ಹೋಟೆಲ್ಸ್ ಎಲ್ಲ ಹೌದು, ಎಲ್ಲ ದುರ್ಗದಲ್ಲಿ ಫೇಮಸ್ ಆಗಿರೋ ಕೆಫೆಸ್ಗಳಿಗೆನೆ ನಾನು ಹೋಗಿರೋದಿಲ್ಲ. ಏನು ಫ್ರೀಯಾಗಿ ಇದು ಕೊಟ್ಟಿದ್ದಾರೆ, ಮತ್ತೆ ಇನ್ನೊಂದೇನೋ ಕೊಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ. ಕವರ್ ಐತೆ ನೋಡ್ತೀನಿ. ಯಾಕಲ್ಲಿ ನನ್ ಮಗ ಲೋ ಯಾಕಲೆ ಕೃಷ್ಣ ಆ ಸ್ನ್ಯಾಪ್ ಇಂದ ಲೋ. ಸೊ ಗೈಸ್ ಇವಾಗ ಫಸ್ಟ್ ಬಂದಿರೋದು ಚೋಕೋ ಲವಾ ಕೇಕ್ ಅಂತ ಟ್ರೈ ಮಾಡೋಣ. ನನಗೆ ಬಹಳ ಚೆನ್ನಾಗಿದೆ ಅಂತ ಅನಿಸ್ತೈತೆ, ಟ್ರೈ ಮಾಡೋಣ ಬನ್ನಿ. ತೋರ್ಸ್ಬೈಲಿ ಗೈಸ್ ನೋಡಿ ಎಷ್ಟು ಸಾಫ್ಟ್ ಇದೆ. ಅಷ್ಟು ಮಾಡೋಣ ಬನ್ನಿ ಗೈಸ್. ನೋಡ್ರಿ ಸರ್ ಕ್ರೀಮ್ ಅಡ್ಜಸ್ಟ್ ಮಾಡಿ ಅತ್ತೆ. ಫಸ್ಟ್ ಟೈಮ್ ಸಖತ್ತಾಗೈತೆ. ಜೀವನದಲ್ಲೇ ಫಸ್ಟ್ ಟೈಮ್ ತಿಂತಿದ್ದೀನಿ ಈ ತರ ತಿಂಡಿ ಎಲ್ಲ. ಗೈಸ್ ಇವಾಗ ಕಪ್ ಕೇಕ್ ಟೇಸ್ಟ್ ಮಾಡೋಣ. ಒಳಗ್ ನೋಡಿ ಗೈಸ್, ಒಳಗಿನ ಫೀಲಿಂಗ್ ಇದೆ. ಮಸ್ತ್ ಇದೆ ಗೈಸ್. ನಮ್ಮ ಸೊ ಗೈಸ್ ನೋಡ್ರಿ ಇಲ್ಲಿ ಯಶವಂತ್ ಫೋಟೋಗ್ರಾಫರ್. ಯಾರಿಗಾದ್ರೂ ಫೋಟೋಗ್ರಾಫೀಸ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ, ಯಶವಂತ್ಗೆ ನಂಬರ್ ಹಾಕ್ತೀನಿ. ಸಾಕು ಇಲ್ಲ ಇದ್ರಲ್ಲೇ ತೆಗೆದು ಸಾಕಿದ್ ಸ್ವೀಟ್ ಜಾಸ್ತಿ ಆಗ್ಬಿಟ್ಟೈತೆ. ಬಾರ ಇಲ್ಲಿ ಮಾರಣ ನೀನು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಅಕ್ಕ. ಬರ್ಡೇ ಅಕ್ಕ ಬರ್ಡೇ ಇದೆ, ಎಲ್ಲರೂ ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಅಂತ ಮಾಡ್ತೀನಿ, ನೋಡ್ತಾ ಇರ್ತೀನಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಚಿಕ್ಕಮಂಗ್ಳೂರಾ? ನಾನು ಇಲ್ಲವ್ರೆ ಅನ್ಕೊಂಡೆ. ಓಕೆ ನಮ್ದು ಅದೇ ಊರು, ಶಿವನಿ ಗೊತ್ತಾ? ಅಜ್ಜಂಪುರ. ಹೌದು, ಹಳ್ಳಳ್ಳಿ ನಮ್ಮ ಅಮ್ಮ ಅವ್ರ ಊರು. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ, ಎಲ್ಲ ಮಸ್ತಾಗಿದೆ. ಅಣ್ಣಂಗೆ ಹೇಳ್ದೆ ಅಂತ. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು, ಬಾಯ್. ನೋಡಿ ಇದೆ 7th ಹೆವೆನ್ ಅಂತ. ಚೆನ್ನಾಗಿದೆ. ಹ್ಞೂ ಹೊಟ್ಟೆನೆ ತುಂಬಿಡ್ತು ಗೈಸ್ ಇಷ್ಟಲ್ಲೇನೆ. ಪ್ಲಾನ್ ಇತ್ತು ಬ್ರೋ ನಂದು. ಹೋಗೋಣ ಬನ್ನಿ ಗೈಸ್. ಇವಾಗ ನೆಕ್ಸ್ಟ್ ನಾವು ಬಂದಿರೋದು ಪೋಲಾರ್ ಬಿಯರು. ಇದು ದುರ್ಗದಲ್ಲಿ ಇವಾಗ ರೀಸೆಂಟಾಗಿ ಓಪನ್ ಆಗಿರೋದು. ಸೊ ಬನ್ನಿ ಇವಾಗ ಹೋಗೋಣ. ಫ್ರೀಯಾಗಿ ಕೊಡ್ತಾರೆ ಎಲ್ಲ, ನೋಡೋಣ ಬನ್ನಿ ಗೈಸ್. ಇವಾಗ ನೆಕ್ಸ್ಟ್ ಪೋಲಾರ್ ಬಿಯರಿಗೆ ಬಂದಿದ್ದೀವಿ. ಐ ಡೋಂಟ್ ನೋ ಇಲ್ಲಿ ಕೊಡ್ತಾರೆ ಅಲ್ಲ, ಬಿಕಾಸ್ ಹೊಸದು ಓಪನ್ ಆಗಿರೋದು. ಪಬ್ಲಿಕ್ ಸ್ವಲ್ಪ ಕಮ್ಮಿನೇ ಐತೆ. ಬನ್ನಿ ಇವಾಗ ಹೋಗೋಣ ಬರ್ರಿ. ಚಲೋ ವ್ಲಾಗಿಂಗ್ ಮಾಡ್ತೀವಿ ನಾವು, 3 ಜನ ವ್ಲಾಗರ್ಸ್. ಸೊ ನಾವು ದುರ್ಗದಲ್ಲಿ ಇಲ್ಲ, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಏನಾದ್ರೂ ಒಟ್ಟು ಒಂದ್ ಐಟಮ್ ಯಾವ್ದಾದ್ರು ಫ್ರೀ ಆಗಿ ಏನಾಗ್ಬೇಕಂತ ಕೊಡಕ್ಕಾಗತ್ತಾ? ಇಷ್ಟೊಂದಾಗ ನಾವು ಒಂದು 5 ಕೆಫೆಸ್ ಹೋಗ್ಬೇಕು. ಬ್ರೇಕಿಗೆ ಹೋಗ್ಯಾರ, ಬಂದ್ಮೇಲೆ ಅವ್ರ ಹತ್ರ ಮಾತಾಡ್ತಾರೆ. ಎಷ್ಟೊತ್ತಿಗೆ ಬರ್ತೀವಿ? 30 ಮಿನಿಟ್ಸ್ ಆಗುತ್ತಾ? ಅದೇ ರಿಜೆಕ್ಟೆಡ್ ಅಂತಾನೆ ಅರ್ಥ. ಬ್ರೋ ಫಸ್ಟ್ ರಿಜೆಕ್ಷನ್ ಫ್ರಮ್ ಪೋಲಾರ್ ಬಿಯರ್. ಫಸ್ಟ್ ಖುಷಿ ಆಗ್ತಿರೋದ್ರಿ ರಿಜೆಕ್ಟ್ ಆಗಿ ಗೈಸ್. ಅವರು ಇಲ್ಲ ರಿಜೆಕ್ಟ್ ಅಂತಾನೆ ಅರ್ಥ ಹಾಕೋಣ ಅಲ್ಲಿ, ಇನ್ನೇನು ಇಲ್ಲ ಗೈಸ್. ಆತರ ಏನು ಇಲ್ಲ. ಮ್ಯಾನೇಜರ್ ಅವರು ಆಕ್ಚುಲಿ ಕೊಡಲ್ಲ ಅಂತ ಅಂದ್ರು. ಸೊ ಇಟ್ಸ್ ಓಕೆ, ಬೇಡ.
ಸೊ ಗೈಸ್ ಅಲ್ಲಿ ಪೋಲರ್ ಬಿಯರ್ ಅಲ್ಲಿ ರಿಜೆಕ್ಟ್ ಆಗಿ ಬಂದ್ವಿ. ಸೊ ಇವಾಗ ನಾವು ಬಂದಿರೋದು ಅಪ್ಸರಾ ಐಸ್ ಕ್ರೀಮ್ಸ್. ಇದು ಕೂಡ ಹೊಸದಾಗಿ ಓಪನ್ ಆಗಿರೋದು. ಸೊ ಅಲ್ಲಿ ಬಹಳ ಜನ ಇದಾರೆ, ಇಲ್ಲಿ ಜನನೇ ಇಲ್ಲ. ಸೊ ಒಳಗೋಗಿ ನೋಡ್ಕೊಂಡು ಕೇಳೋಣ ಬನ್ನಿ ಮಾಡೋಣ ಏನ್ ಅಂತಾರೆ ಏನ್ ಆಡ್ತಾರೆ ನೋಡೋಣ ಬನ್ನಿ. ಮತ್ತೆ ಒಳ್ಳೊಳ್ಳೆ ಬೇಕರಿಗಳು, ಫೇಮಸ್ ಹೋಟೆಲ್ಗಳಿಗೆ ಹೋಗಿ ಫ್ರೀ ಆಗಿ ಏನಾದ್ರು ತಿನ್ನೋದು ಅಂತ. ಸೊ ಇದು ನ್ಯೂಲಿ ಓಪನ್ ಆಗಿದೆ ಅಂತ ನನಗೆ ಗೊತ್ತಾಯ್ತು. ಸೊ ಅದಕ್ಕೋಸ್ಕರ ಏನಾದ್ರು ನಿಮ್ ಕಡೆಯಿಂದ ಫ್ರೀ ಆಗಿ ಸಿಗ್ಬೋದಾ ಅಂತ ಕೇಳಕ್ ಬಂದಿದ್ದೀನಿ. ನಿಮ್ ಇಷ್ಟ, ನೀವ್ ಏನಾದ್ರು ಕೊಟ್ಟು ತಿಂತೀನಿ, ಫ್ರೀ ಆಗಿ, ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಏನಾದ್ರು ಒಟ್ಟು ಫ್ರೀ ಆಗ್ಬೇಕು. ಅಲ್ಲ ನೀವು ನೀವು ದುಡ್ಡು ಹಾಕೋದ್ ಬೇಡ ಅಂತ ದುಡ್ಡು ಹಾಕ್ಬೇಡಿ. ಅದೇ ನಿಮ್ಗೆ ಕೊಡಕಾದ್ರೆ ಕೊಡಿ, ಇಲ್ಲಾಂದ್ರೆ ಬೇಡ ಅಂತ. ಆಯ್ತಾಯ್ತು, ಓಕೆ ಓಕೆ. ಹೌದಾ, ಬೇಡ 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 ಅಂತದೇನು ಬೇಡ. ನೀವು ಹೇಳಿದಲ್ಲ ಅಷ್ಟೇ ಸಾಕು. ಥ್ಯಾಂಕ್ ಯು, ಬಾಯ್ ಬಾಯ್. ಥ್ಯಾಂಕ್ ಯು. ಸೊ ಗೈಸ್ ಅಲ್ಲೂ ಕೇಳಿದ್ವಿ. ಸೊ ಅಲ್ಲಿ ಏನಾದ್ರು ಓನರ್ ಇಲ್ಲ, ನಾನೇ ದುಡ್ಡು ಹಾಕ್ತೀನಿ ತಗೋ ಅಂತ ಅಂದ್ರು ಅಕ್ಕ. ಸೊ ಅವ್ರಿಗೋಸ್ಕರ ಬೇಡ, ಸುಮ್ನೆ ನಮ್ಮಿಂದ ಅವ್ರಿಗೆ ತೊಂದರೆ ಕೊಡೋದು ಅಂತ ಬೇಡ. ಇವಾಗ ನೆಕ್ಸ್ಟ್ ನೋಡ ಇಲ್ಲಿ ನಮ್ಗೆ ಏನಾದ್ರು ಫ್ರೀ ಆಗಿ ಐಟಮ್ ಸಿಗುತ್ತಾ ಅಂತ. ಇಲ್ಲಾಂದ್ರೆ ರಿಜೆಕ್ಷನ್ ಸಿಕ್ಕತ್ತಾ ಟ್ರೈ ಮಾಡೋಣ ಬನ್ನಿ ಹೋಗೋಣ. ಕಟ್ ಮಾಡು ಅಂತಂತ ನಾನೊಬ್ಬ ಯೂಟ್ಯೂಬ್ ಬ್ಲಾಗರ್. ಸೊ ನಾನು ದುರ್ಗದಲ್ಲಿ ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ಅದು ಒಂದು ಫ್ರೀ ಆಗಿ ಐಟಮ್ ಸಿಗುತ್ತಾ ಅಂತ ಕೇಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಫ್ರೀ ಆಗಿ ಕೊಡೋದಿದ್ರೆ ಕೊಡ್ತೀರಾ? ನಿಮ್ ಮನ್ಸಿಂದ ಏನ್ ಅಲ್ಲ, ಆಕ್ಚುಲಿ ಇಲ್ಲಿ ಫ್ರಾಂಚೈಸಿ ಇದೆ, ಫ್ರೀ ಆಗಿ ಯಾವ್ದು ಕೊಟ್ಟಿಲ್ಲ ಅಂತ. ಬೇಕಾದ್ರೆ ನಮ್ ಕಡೆಯಿಂದ ಬೇಕಾದ್ರೆ ಕೊಡ್ತೀವಿ, ನಿಮ್ ಕಡೆ ಅಂದ್ರೆ ನಾವು ಪೇ ಮಾಡಿ. ಬೇಡ. ಅಲ್ಲೂ ಅದೇ ಅಂದ್ರು ಇಟ್ಸ್ ಓಕೆ, ಆತರ ಬೇಡ. ನಾನು ಫ್ರೀ ಆಗಿ ಏನಾದ್ರು ತಗೋಬೇಕು ಅಂತ ನಾನು ಕೇಳಿದೆ ಅಷ್ಟೇ. ಇದ್ರೆ ಒಂದ್ ಫ್ರಾಂಚೈಸಿಂದಾನೆ ಫ್ರೀ ಆಗಿ, ನಿಮ್ ದುಡ್ಡಲ್ಲ, ನಿಮ್ ದುಡ್ಡಲ್ಲ, ಫ್ರಾಂಚೈಸಿಂದಾನೆ ಫ್ರೀ ಆಗಿ ಕೊಡಕ್ಕಾಗುತ್ತಾ? ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ಬೇಡ ಅಂತ. ಅಲ್ಲೂ ಕೂಡ ರಿಜೆಕ್ಟ್ ಆಗಿ ಬಂದ್ವಿ. ಅಲ್ಲಿ ವಿಡಿಯೋ ತೆಗಿಯಲ್ಲ ಅಂತ, ವಿಡಿಯೋ ತೆಗಿಬಾರ್ದು ಅಂತ ಅಂದ್ರು. ಸೊ ಅಂದ್ರು ತೆಗೆದ್ವಿ. ಸೊ ಇಲ್ಲೂ ಕೂಡ ಹೇಳಿದ್ರು ನಮ್ ದುಡ್ಡು ಹಾಕಿ, ಸ್ಟಾಫ್ ನಮ್ ದುಡ್ಡು ಹಾಕಿ ನಿಮ್ಗೆ ಏನಾದ್ರು ಕೊಡ್ತೀವಿ ತಗೊಳ್ಳಿ ಅಂತ. ಸೊ ನಾವು ತಗೊಂಡಿಲ್ಲ. ಅಲ್ಲಿ ಅಪ್ಸರಾ ಐಸ್ ಕ್ರೀಮ್ ಅಲ್ಲಿ ಹೇಳಿದ್ರು, ಮತ್ತೆ ಇಲ್ಲೂ ಹೇಳಿದ್ರು ವ್ಯಾಫಲ್ ಅಲ್ಲಿ. ಸೊ ಇವೆರಡಲ್ಲೂ ಸ್ಟಾಫು ಸ್ವಲ್ಪ ಚೆನ್ನಾಗಿದ್ರು ಗೈಸ್. ಬಟ್ ಪೋಲಾರ್ ಬಿಯರ್ ಅಲ್ಲಿ ಸ್ವಲ್ಪ ರೂಡ್ ಆಗಿದ್ರು ಅಂಕಲ್ಲು. ಏನ್ ಮಾಡಾಗಿಲ್ಲ. ಇವಾಗ ನೆಕ್ಸ್ಟ್ ಕಡೆ ಹೋಗೋಣ ಚಲೋ. ಸೊ ಗೈಸ್ ನಾವಿವಾಗ ಸ್ನೇಹ ಫುಡ್ ಪ್ಯಾರಡೈಸ್ ಬಂದಿದೀವಿ. ದುರ್ಗದಲ್ಲಿ ಸ್ವಲ್ಪ ಫೇಮಸ್ ಬೇಕ್ರಿ. ಸೊ ನೋಡೋಣ ಇವ್ರೇನ್ ಫ್ರೀ ಆಗಿ ಕೊಡ್ತಾರೆ ಅಂತ. ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ, ನಾನೊಬ್ಬ ಬ್ಲಾಗರು. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಇಡೀ ದುರ್ಗದಲ್ಲಿ ಫೇಮಸ್ ಬೇಕರಿಗಳು, ಫೇಮಸ್ ಕೆಫೆಗಳು, ಫೇಮಸ್ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಫ್ರೀ ಆಗಿ ಏನಾದ್ರೂ ಒಂದು ಐಟಮ್ ತಿನ್ನೋದು. ಅವ್ರು ಕೊಟ್ಟಿದ್ದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ, ನಿಮ್ ಕಡೆಯಿಂದ ಏನಾದ್ರು ನಂಗೆ ಫ್ರೀ ಆಗಿ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಸೋಡಾ ಆಗ್ಲಿ ಏನಾಗ್ಲಿ ನಿಮ್ ಮನ್ಸಿಗೆ ಏನ್ ಬರುತ್ತೋ ಅದು ಫ್ರೀ ಆಗಿ ಕೊಡಕ್ ಆಗುತ್ತಾ? ಆಯ್ತು, ಕೊಡೋಣ. ಏನ್ ಕೊಡ್ತೀರಾ? ಒಂದು ಹೊಸ ಸೋಡಾ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಓಕೆ, ಹೊಸ ಸೋಡಾ ಸ್ಪೈಸಿ ಆರೆಂಜ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಅದ್ರ ಕೊಡಿರಿ ಬರ್ರಿ. ಓಕೆ ಬನ್ನಿ ಗೈಸ್, ಇವಾಗ ಏನೋ ಹೊಸ ಸೋಡಾ ಅಂತೆ, ಅದನ್ನ ಟ್ರೈ ಮಾಡೋಣ. ಟೇಸ್ಟ್ ಮಾಡೋಣ ಬರ್ರಿ. ಸ್ಪೆಷಲ್ ಚಿಲ್ಲಿ ಆರೆಂಜ್ ಸೋಡಾ. ಸ್ಪೆಷಲ್ ಚಿಲ್ಲಿ ಆರೆಂಜ್ ಸೋಡಾ ಅಂತೆ. ಅಣ್ಣ ಸ್ಟ್ರಾ ಕೊಡ್ತೀರಾ? ಸೊ ಗೈಸ್ ಇವಾಗ ಸ್ಪೆಷಲ್ ಚಿಲ್ಲಿ ಆರೆಂಜ್ ಸೋಡಾನ ಟ್ರೈ ಮಾಡೋಣ ಬನ್ನಿ. ಕುತ್ಕೊಳ್ಳೋಣ ಇಲ್ಲೇ, ಬಾ ಮಚ್ಚ ಕುತ್ಕೊಳ್ಳೋಣ. ಇವಾಗ ಸ್ಪೆಷಲ್ ಆರೆಂಜ್ ಸೋಡಾನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಳ. ಚೆನ್ನಾಗಿದೆ, ನಿಜ ಚೆನ್ನಾಗಿದೆ, ಕುಡಿ. ಟೇಸ್ಟ್ ಮಾಡೋಣ. ರಿಯಾಕ್ಷನ್ ನೋಡಿದ ತಕ್ಷಣ ಅಂತ ಅನ್ಸಿಲ್ಲ. ನಿಜ ಚೆನ್ನಾಗಿದೆ, ಪ್ರಾಮಿಸ್ ಚೆನ್ನಾಗಿದೆ. ಚಿಲ್ಲಿ ಹಾಕಿದ್ದಾರೆ. ಜಲ್ಜೀರಾ ವಿತ್ ಆರೆಂಜ್ ಗೈಸ್, ಸೇಮ್ ಅದೇ ಟೇಸ್ಟ್. ಚೆನ್ನಾಗಿದೆ, ಬಟ್ ಚೆನ್ನಾಗಿದೆ ಇಲ್ಲ, ಚೆನ್ನಾಗಿತ್ತು ಇಲ್ಲ. ಸಕ್ಕತ್ತಾಗಿದೆ. ರಿಯಲ್ ಆರೆಂಜ್ ಫ್ಲೇವರ್ ತರಾನೇ ಬರ್ತೈತೆ. ಆರೆಂಜ್ ಫ್ಲೇವರ್ ಇದು, ರಿಯಲ್ ಆರೆಂಜ್ ಫ್ಲೇವರ್ ಬರ್ತೈತೆ. ಹಂಗೆ ಹಾ, ಚೆನ್ನಾಯ್ತಾ ಒಟ್ಟು? ಸೂಪರ್ ಮಸ್ತ್ ಐತೆ. ಅಂಕಲ್ ಸುಮ್ನೆ ಹೇಳಲಿಲ್ಲ ಸ್ಪೆಷಲ್ ಅಂತ, ಸ್ಪೆಷಲ್ ಆಗೇ ಐತೆ. ಥ್ಯಾಂಕ್ ಯು ಸೋ ಮಚ್ ಕೊಟ್ಟಿದ್ದಕ್ಕೆ, ಚೆನ್ನಾಗಿತ್ತು. ಥ್ಯಾಂಕ್ ಯು. ಇವನ್ ಸ್ಟ್ರೀಟ್ಸಿಗೆ ಹೋಗಿ ಸ್ಟ್ರೀಟ್ ಫುಡ್ ಎಲ್ಲ ಟ್ರೈ ಮಾಡ್ತೀವಿ. ಅದ್ ಹೆಂಗಂದ್ರೆ ಅವ್ರ ಹತ್ರ ಹೋಗಿ ಫ್ರೀ ಆಗಿ ಕೇಳೋದು, ಅವ್ರ ಕೈಯಲ್ಲಿ ಆಗಲ್ಲ. ಆಗಲ್ವಾ? ಆಯ್ತು. ಸೊ ಲಾಸ್ಟ್
ಲಾಸ್ಟ್ ರಿಜೆಕ್ಷನ್. ಇದು ಲಾಸ್ಟ್ ಅಂಗಡಿ ಆಗಿತ್ತು ಗೈಸ್. ಸೊ ಇದನ್ನು ಕ್ಯಾನ್ಸಲ್ ಆಯ್ತು. ಟೋಟಲ್ ನಾವು ಮೂರು ರಿಜೆಕ್ಟ್ ಆಗಿದೀವಿ. ಮತ್ತೆ 1 2 3 4 ಅಂದ್ರೆ ಇದೆ. ತಡಿ 5. ಮೂರರಲ್ಲಿ ತುಂಬಾ ಬ್ಯಾಡ್ ರಿಜೆಕ್ಟ್ ಅಂದ್ರೆ ಇದೆ ಗೈಸ್. ನಾವು ಫ್ರೀ ಅಂದ ತಕ್ಷಣ ಅಣ್ಣ ಮುಂದೆ ಹೋಗ್ರಿ. ಏನ್ ಮಾಡಂಗಿಲ್ಲ. ಯಾವ್ದೇನೋ ಮುಖ್ಯವಾಗಿದ್ದು. ಸೊ ಫಸ್ಟ್ ಪ್ರಸಾದಂ. ಬೇರೆ ಫುಲ್ ಹತ್ರ ಹೋಗ್ತೀವಿ. ಬೇಡ ಸಾಕಿವಿ. ಸೊ ಫಸ್ಟ್ ಆಗಿದ್ದು ಪ್ರಸಾದಂ, ಆಮೇಲೆ ಅರಮನೆ. ಮನೆ ಸೊ ಅದಾದ್ಮೇಲೆ ಸ್ಮ್ಯಾಶ್ ಸ್ನ್ಯಾಕ್, ಆಮೇಲೆ 7 ಹೆವೆನ್, ಮತ್ತೆ ಸ್ನೇಹ ಫುಡ್ ಪ್ಯಾರಡೈಸ್. ಟೋಟಲ್ 8 ರಲ್ಲಿ 5 ಪಾಸ್ ಆಗಿದಾವೆ, 3 ರಿಜೆಕ್ಟ್ಸ್ ಆಗಿದಾವೆ. ಇರ್ಲಿ ನಡೀತಾ ಇದೆ. ಸಾಕು, ಒಂದೊಂದು ಪಾಸ್ ಆಗುತ್ತೆ, ಒಂದೊಂದು ರಿಜೆಕ್ಟ್ ಆಗುತ್ತೆ, ಏನ್ ಮಾಡಂಗಿಲ್ಲ. ಸೊ ಇಷ್ಟಕ್ಕೆ ತುಂಬಾ ಖುಷಿ ಆಯ್ತು. ಈ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಾಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಈ ತರ ಚಾಲೆಂಜ್ ವಿಡಿಯೋ ಬೇಕಂದ್ರೆ ಅಂತ ಕಾಮೆಂಟ್ ಮಾಡಿ. ನಾವು ತರ್ತೀವಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮಗೆ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ ಬಾಯ್. ಕ್ಯಾಮ್ರಾ ಹೊಡಿ. ಗುಡ್ ಬಾಯ್.